ಕೃಷ್ಣ ಜನ್ಮಾಷ್ಟಮಿ ಅನ್ನೋದು ಒಂದು ಶ್ರೇಷ್ಠವಾದ ಹಬ್ಬ. ಇದ್ರ ಹಿಂದೆ ಒಂದು ದೊಡ್ಡ ಕಥೆ ಇದೆ. ಈ ಹಬ್ಬನ ಎಲ್ಲರೂ ಕೇಳಿದ್ದೀವಿ, ಹಾಗೆ ಎಲ್ಲರೂ ಆಚರಣೆನೂ ಮಾಡಿದ್ದೀವಿ. ಆದರೆ ಈ ಕೃಷ್ಣ ಜನ್ಮಾಷ್ಟಮಿಯ ಹಿಂದೆ ಇರೋ ಕಥೆ ಏನು ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನಿಮಗೇನೆ. ಪೂರ್ತಿ ಕೇಳಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬಹಳ ವರ್ಷಗಳ ಹಿಂದೆ ಮಥುರಾ ಅಂತ ಒಂದು ಭವ್ಯವಾದ ನಗರ ಇತ್ತು. ಆ ನಗರದ ರಾಜ ಉಗ್ರಸೇನ ತುಂಬ ಒಳ್ಳೆಯ ಆಡಳಿತಗಾರ ಆಗಿದ್ದ. ಯಾವಾಗಲೂ ನ್ಯಾಯದ ಪರ ಇರ್ತಿದ್ದ. ಅವನಿಗೆ ಒಬ್ಬ ಮಗ ಕೂಡ ಇದ್ದ. ಅವನ ಹೆಸರು ಕಂಸ ಅಂತ. ಅವನು ತನ್ನ ತಂದೆಗಿಂತ ತುಂಬ ವಿಭಿನ್ನವಾಗಿದ್ದ, ದುರಂಕಾರಿಯಾಗಿದ್ದ, ಕ್ರೂರಿಯಾಗಿದ್ದ, ಹಾಗೆ ನಾನೇ ಶ್ರೇಷ್ಠ ಅಂತ ಯಾವಾಗಲೂ ಹೇಳ್ತಾ ಇದ್ದ. ಅವನೊಬ್ಬ ಉಗ್ರ ಯೋಧ ಆಗಿದ್ದರೂ ಸಹ ಅವನ ಸೋದರ ಸಂಬಂಧಿ ದೇವಕಿನ ತುಂಬ ಇಷ್ಟಪಡ್ತಿದ್ದ. ತನ್ನ ತಂಗಿನ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಿದ್ದ. ದೇವಕಿನ ವಾಸುದೇವ ಎಂಬ ಒಬ್ಬ ವ್ಯಕ್ತಿಗೆ ಮದುವೆ ಮಾಡಿಕೊಡ್ತಾರೆ. ಮದುವೆ ಆದಮೇಲೆ ಸ್ವತಃ ಕಂಸನೇ ರಥನ ಓಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವನಿಗೆ ತನ್ನ ತಂಗಿ ದೇವಕಿ ಅಂದರೆ ಅಷ್ಟು ಇಷ್ಟ. ಅವರೆಲ್ಲ ವಾಸುದೇವನ ಮನೆಗೆ ಹೋಗುವಾಗ ಇದ್ದಕ್ಕಿದ್ದಂತೆ ಆಕಾಶದಿಂದ ಒಂದು ದೊಡ್ಡ ದೈವಿಕ ಧ್ವನಿ ಕೇಳಿಸುತ್ತೆ. ಅದೇನೆಂದರೆ ಕಂಸನಿಗೆ ಹೀಗೆ ಹೇಳುತ್ತೆ, ಕಂಸ, ದೇವಕಿಗೆ ಹುಟ್ಟೋ 8ನೇ ಮಗನೇ ನಿನ್ನ ಸಾವಿಗೆ ಕಾರಣ ಅಂತ. ಕಂಸನಿಗೆ ಒಂದು ಕ್ಷಣ ಗಾಬರಿ, ಆತಂಕ ಎಲ್ಲ ಆಗೋಗುತ್ತೆ. ಹಾಗೆ ಕೋಪನೂ ಬರುತ್ತೆ. ಏನು, ನಾನು ನನ್ನ ಕೊಲೆಗಾರನನ್ನ ನನ್ನ ಮನೇಲೆ ಊಟಕ್ಕೆ ಬಿಡ್ತೀನ? ಸಾಧ್ಯನೇ ಇಲ್ಲ ಅಂತ ಹೇಳಿ ಅವನ ಕತ್ತಿನ ತೆಗೆದು ದೇವಕಿನ ಅಲ್ಲೇ ಕೊಲ್ಲೋಕೆ ಅಂತ ಹೋಗ್ತಾನೆ. ಆಗ ವಾಸುದೇವ ಅವನನ್ನು ತಡೆದು ಹೀಗೆ ಹೇಳ್ತಾರೆ, ಕಂಸ, ದೇವಕಿ ನಿನ್ನ ತಂಗಿ, ದಯವಿಟ್ಟು ಅವಳನ್ನ ಕೊಲ್ಲಬೇಡ. ನಮಗೆ ಹುಟ್ಟೋ ಮಕ್ಕಳನ್ನ ನಿನಗೆ ಒಪ್ಪಿಸ್ತೀನಿ, ನೀನು ಏನು ಬೇಕಾದರೂ ಮಾಡ್ಕೋ, ಈಗ ದೇವಕಿನ ಮಾತ್ರ ಬಿಟ್ಬಿಡು ಅಂತ ಹೇಳ್ತಾರೆ. ಆಗ ಕಂಸ ಒಂದು ಕ್ಷಣ ಯೋಚನೆ ಮಾಡಿ ಸರಿ ಆಯಿತು ಅಂತ ಒಪ್ಕೊಳ್ತಾರೆ. ಆದರೆ ಒಂದು ಕಂಡೀಷನ್ ಹಾಕ್ತಾರೆ. ದೇವಕಿ ಮತ್ತು ವಾಸುದೇವನ ಜೈಲಿಗೆ ಹಾಕಿ ಅವ್ರನ್ನ ಅಲ್ಲೇ ಕೂಡ ಹಾಕ್ತಾನೆ. ಅವ್ರಿಗೆ ಮೊದಲನೇ ಮಗು ಹುಟ್ಟಿದಾಗ ಕಂಸ ಹಿಂದೆ ಮುಂದೆ ಯೋಚನೆ ಮಾಡದೆ ಅದನ್ನು ಕೊಂದಾಕ್ಬಿಡ್ತಾರೆ. 2ನೇ ಮಗುನೂ ಅದೇ ರೀತಿ ಮಾಡ್ತಾರೆ. ಹಾಗೆ 3ನೇ ಮಗು, 4ನೇ ಮಗು, 5ನೇ ಮಗು, 6ನೇ ಮಗುನೂ ಕೊಂದಾಕ್ಬಿಡ್ತಾರೆ. ಆದರೆ 7ನೇ ಮಗು ಬಲರಾಮನನ್ನ ದೈವಿಕ ಶಕ್ತಿಯಿಂದ ದೇವಕಿಯ ಗರ್ಭದಿಂದ ವಾಸುದೇವನ ಇನ್ನೊಬ್ಬ ಪತ್ನಿ ರೋಹಿಣಿಗೆ ವರ್ಗಾಯಿಸ್ತಾರೆ. ಈ ರೀತಿ ಬಲರಾಮನ ಕಂಸದಿಂದ ಪಾರಾಗ್ತಾರೆ. ಮುಂದಿನ ಸರದಿ 8ನೇ ಮಗುದು. ಕಂಸ ಇನ್ನೂ ಜಾಸ್ತಿ ಜನ ಕಾವಲುಗಾರರನ್ನು ಹಾಕಿರ್ತಾರೆ. ಆದರೆ ಅವತ್ತು ರಾತ್ರಿ ಜೋರಾಗಿ ಬಿರುಗಾಳಿ ಬೀಸ್ತಾ ಇರುತ್ತೆ. ಮಳೆ ಕೂಡ ಶುರುವಾಗಿರುತ್ತೆ. ಆಕಾಶನೇ ಹರಿದಾಕೋ ಅಷ್ಟು ದೊಡ್ಡ ಮಿಂಚು, ಗುಡುಗು ಕೇಳಿಸ್ತಾ ಇರುತ್ತೆ. ಅವತ್ತು ರಾತ್ರಿ ಒಂದು ಅದ್ಭುತ ಘಟನೆ ನಡೆಯುತ್ತೆ. ದೇವಕಿ ಸುಂದರವಾದ ಕಪ್ಪು ಬಣ್ಣದ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಹೊಳೆಯುವ ಕಣ್ಣುಗಳು, ಅವನ ತುಟಿಯಲ್ಲಿದ್ದ ಸೌಮ್ಯವಾದ ನಗು, ತುಂಬ ಸುಂದರವಾಗಿದ್ದ ಮಗು ಅದು. ಆ ಮಗು ಬೇರೆ ಯಾರೂ ಅಲ್ಲ, ಅವರೇ ಶ್ರೀಕೃಷ್ಣ. ಅಷ್ಟರಲ್ಲಿ ಒಂದು ದೈವ ಧ್ವನಿ ಅವರಿಗೆ ಕೇಳಿಸುತ್ತೆ. ಅದು ಹೀಗೆ ಹೇಳುತ್ತೆ, ಗೋಕುಲಕ್ಕೆ ಹೋಗಿ ನಿಮ್ಮ ಮಗುನ ನಂದ ಮತ್ತು ಯಶೋದ ಹತ್ರ ತಗೊಂಡು ಬನ್ನಿ. ಅವ್ರಿಗೆ ಹೆಣ್ಣು ಮಗು ಹುಟ್ಟಿದ್ದಾಳೆ, ಅವಳನ್ನ ಇಲ್ಲಿಗೆ ತಗೊಂಡು ಬನ್ನಿ ಅಂತ ಹೇಳುತ್ತೆ. ತಕ್ಷಣ ವಾಸುದೇವನ ಕೈಲಿದ್ದ ಬೇಡಿ ಬಿಚ್ಚೋಗುತ್ತೆ. ಹಾಗೆ ಜೈಲಿನ ಬಾಗಿಲುಗಳಿಗೂ ಸಹ ತಾನಾಗೇ ತೆರ್ಕೊಳ್ಳುತ್ತೆ. ದ್ವಾರಪಾಲಕರೆಲ್ಲ ಗಾಢ ನಿದ್ರೆ ಇರ್ತಾರೆ. ಕೂಡಲೇ ವಾಸುದೇವ ಒಂದು ಬುಟ್ಟಿಯಲ್ಲಿ ಕೃಷ್ಣನನ್ನು ಮಲಗಿಸಿ ಅವ್ರನ್ನ ತನ್ನ ತಲೆ ಮೇಲೆ ಇಟ್ಕೊಂಡು ಯಮುನಾ ನದಿ ಹತ್ರ ಹೋಗ್ತಾರೆ. ನದಿ ಉಕ್ಕಿ ಹರಿತಾ ಇರುತ್ತೆ. ವಾಸುದೇವ ಅದನ್ನು ದಾಟೋಕೆ ಅಂತ ನದಿಗಿಳಿತಾರೆ. ನೀರು ತುಂಬ ಜಾಸ್ತಿ ಆದ್ದರಿಂದ ವಾಸುದೇವನ ಮುಖ ಹತ್ರ ಬರ್ತಾ ಇರುತ್ತೆ. ಅಷ್ಟರಲ್ಲಿ ಕೃಷ್ಣನ ಮುದ್ದು ಕಾಲುಗಳು ನೀರಿಗೆ ತಾಕಿ ನೀರು ವಾಸುದೇವನಿಗೆ ದಾರಿ ಮಾಡಿಕೊಡುತ್ತೆ. ಅಲ್ಲಿದ್ದ ಶೇಷನಾಗ ಅನ್ನೋ ಸರ್ಪ ತನ್ನ ಎಡೆಯನ್ನು ಬಿಚ್ಚಿ ಕೃಷ್ಣನನ್ನು ಮಳೆಯಿಂದ ಕಾಪಾಡುತ್ತೆ. ನದಿನ ದಾಟಿ ವಾಸುದೇವ ಗೋಕುಲವನ್ನು ತಲುಪುತ್ತಾರೆ. ನಂದ ಮತ್ತು ಯಶೋದೆಯ ಮಗಳ ಜಾಗದಲ್ಲಿ ಕೃಷ್ಣನನ್ನು ಇಟ್ಟು ಆ ಹೆಣ್ಣು ಮಗುನ ಜೈಲಿಗೆ ವಾಪಸ್ ಕರ್ಕೊಂಡ್ಬರ್ತಾರೆ. ಮರುದಿನ ಬೆಳಿಗ್ಗೆ ಕಂಸ 8ನೇ ಮಗುನ ಕೊಲ್ಲೋಕೆ ಅಂತ ಜೈಲಿಗೆ ಬರ್ತಾರೆ. ಆ ಹೆಣ್ಣು ಮಗುನ ಕೊಲ್ಲೋಕೆ ಅಂತ ಎತ್ಕೊಂಡಾಗ ಅವಳು ಜಾರಿ ಆಕಾಶ ಕಡೆಗೆ ಹೋಗಿ ದೇವತೆ ಯೋಗಮಯ ರೂಪವನ್ನು ತಾಳ್ತಾಳೆ. ಅವಳು ನಗುತ್ತಾ ಹೀಗೆ ಹೇಳ್ತಾಳೆ, ನಿನ್ನ ವಿನಾಶಕ ಈಗಾಗಲೇ ಹುಟ್ಟಿದ್ದಾನೆ ಕಂಸ. ಅವನು ಬೇರೆ ಕಡೆ ಬೆಳೀತಾ ಇದ್ದಾನೆ. ಈಗ ನೀನು ಅವನನ್ನು ತಡೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ. ತಕ್ಷಣ ಅವಳು ಮಾಯ ಹೋಗ್ತಾಳೆ. ಆ ದಿನದಿಂದ ಕಂಸ ಯಾವಾಗಲೂ ಭಯಪಡ್ತಾ ಇರ್ತಾರೆ. ಆ ಮಗುನ ಕೊಲ್ಲೋಕೆ ರಾಕ್ಷಸರನ್ನು ಕಳಿಸ್ತಾ ಇರ್ತಾರೆ. ಆದರೆ ಕೃಷ್ಣ ಅವ್ರನ್ನೆಲ್ಲರನ್ನು ಸೋಲಿಸ್ತಾ ಇರ್ತಾನೆ. ಕೆಲವು ವರ್ಷಗಳ ನಂತರ ಕೃಷ್ಣ ಮಥುರೆಗೆ ವಾಪಸ್ ಬಂದು ಕಂಸನನ್ನು ಕೊಂದು ದೇವಕಿ ಮತ್ತು ವಾಸುದೇವನ ಜೈಲಿಂದ ಬಿಡಿಸ್ತಾರೆ. ಅದಕ್ಕೋಸ್ಕರ ಪ್ರತಿ ವರ್ಷ ಜನ್ಮಾಷ್ಟಮಿಯ ರಾತ್ರಿ ಜನರು ಕೃಷ್ಣನ ಜನನವನ್ನು ಆಚರಣೆ ಮಾಡ್ತಾರೆ.
ಕೃಷ್ಣನ ಜನನದ ಸಮಯ ಅಂದರೆ ರಾತ್ರಿ ಇಡೀ ಎಲ್ಲ ಭಕ್ತರು ಪೂಜೆ ಪುರಸ್ಕಾರ ಭಜನೆ ಜಪ ತಪ ಎಲ್ಲ ಮಾಡ್ತಾರೆ. ಇದಾಗಿತ್ತು ಕೃಷ್ಣ ಜನ್ಮಾಷ್ಟಮಿ ಹಿಂದಿನ ಕತೆ. ಇದೇ ರೀತಿ ಬಹಳಷ್ಟು ಹಬ್ಬ ಆಚರಣೆಗಳ ಹಿಂದೆ ಇರೋ ಕತೆ ನೀವು ತಿಳ್ಕೊಬೇಕಾ? ಹಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.